ಅವಿಶ್ವಾಸ ಮಂಡನೆ ನಂತರ ಹಾಲಿ ಅಧ್ಯಕ್ಷ ಚಂದ್ರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಹಾಗೂ ಶ್ರೇಯಸ್ ಪಟೇಲ್ಗೆ ಧನ್ಯವಾದವನ್ನು ಹೇಳ್ತೇನೆ. ನನ್ನನ್ನು ಒಳ್ಳೆ ಕೆಲಸ ಮಾಡಲಿ ಎಂದು ಇಬ್ಬರೂ ಕೈ ಹಿಡಿದಿದ್ದಾರೆ. ಮೊದಲು JDS ಬಳಿ ನಾನು ಕೇಳಿಕೊಂಡಿದ್ದೆ, ನನಗೆ ಇನ್ನೂ 4 ತಿಂಗಳು ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದೆ. ಆದರೆ JDSನವರು ಅವಕಾಶ ಕೊಡಲಿಲ್ಲ ಅಂತ ಚಂದ್ರೇಗೌಡ ಹೇಳಿದ್ದಾರೆ. ಸರ್, ಈ ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದಿರೋದು ಚಂದ್ರೇಗೌಡದ ನಾನು. ಆದರೂ ಇದು ಹಾಸನ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಆತ್ಮಗೌರವದ ಗೆಲುವು ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ ಅಭಿವೃದ್ಧಿಯ ಹರಿಕಾರ ಶ್ರೀ ಪ್ರೀತಮ್ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು, ಅವರಿಬ್ಬರೂ ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ. ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ ಕಪ್ಪು ಚಿಕ್ಕೆ ಇಲ್ಲದಂತೆ ಜನಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ. ನಿಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಅವರಿಬ್ಬರು ನಮ್ಮೆಲ್ಲ BJP ಸದಸ್ಯರು, ಸಹ ಸದಸ್ಯರು ಹಾಗೂ ಶ್ರೇಯಸ್ ಮತ್ತು ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಎಲ್ಲ ಸೇರಿ ನನ್ನನ್ನು ಬೆಂಬಲಿಸಿದರೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ. ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ. ಇನ್ನು ಮುಂದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ, ಯಾಕೆಂದರೆ ಅವರು ಯಾವಾಗಲೂ ಅವರು ಜಾತಿ ಮತ ಆ ಜನ ಈ ಜನ ಅಂತ ನೋಡಿದವರಲ್ಲ, ಆ ರೀತಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು. ಅವರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಹಾಸನವನ್ನು ಉತ್ತಮ ನಗರವನ್ನಾಗಿ ಮಾಡುವುದರಲ್ಲಿ ಪರಿಶ್ರಮಿಸಿ ನಾನು ಹಗಲಿರುಳು ಶ್ರಮಿಸುತ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಸರ್, ಈ ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದಿರೋದು ಚಂದ್ರೇಗೌಡದ ನಾನು. ಆದರೂ ಇದು ಹಾಸನ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಆತ್ಮಗೌರವದ ಗೆಲುವು ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ ಅಭಿವೃದ್ಧಿಯ ಹರಿಕಾರ ಶ್ರೀ ಪ್ರೀತಮ್ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು, ಅವರಿಬ್ಬರೂ ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ. ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ ಕಪ್ಪು. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಹಾಸನ JDS ಭದ್ರಕೋಟೆ ಅಂತಲೇ ಹೇಳ್ತಾರೆ, ಅಲ್ಲಿಂದಲೇ ಈಗ ಮೈತ್ರಿ ಖತಮ್ ಆಗಿದೆ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಈಗ ಎರಡೂ ಪಕ್ಷಗಳ ನಾಯಕರಿಗೆ ಏನು ಸಂದೇಶ ಹೋಗ್ತಾ ಇದೆ? ಅವಿಶ್ವಾಸ ಮಂಡನೆ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು? ಅಂದರೆ ಇದು ಶಾಶ್ವತವಾಗಿ ಉಳಿಯೋದಿಲ್ಲ, ಅಂದರೆ ಮುಂದಿನ ವಿಧಾನಸಭೆ ಚುನಾವಣೆವರೆಗೂ ಕೂಡ ಮೈತ್ರಿ ಉಳಿಯೋದಿಲ್ಲ ಅನ್ನೋ ಎಲ್ಲ ಲಕ್ಷಣಗಳು ಈ ಬೆಳವಣಿಗೆ ಗೊತ್ತಾಗ್ತಾ ಇದೆ. ಪ್ರಭು, ಹಾಸನದಲ್ಲಿ ಇವತ್ತು JDS ನಗರಸಭಾ ಅಧ್ಯಕ್ಷರ ವಿರುದ್ಧವಾಗಿ ಒಂದು ರೀತಿ ಅವಿಶ್ವಾಸ ಮಂಡನೆಯನ್ನು ನಿರ್ಣಯ ಮಾಡಬೇಕಾದಂತಹ ದಿನಾಂಕವನ್ನು JDS ಘೋಷಣೆ ಮಾಡಿತ್ತು. ಅಂದುಕೊಂಡಂತೆ ಇವತ್ತು ಬೆಳಿಗ್ಗೆ ಮಾಜಿ ಸಚಿವ HD ರೇವಣ್ಣರವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರೆ. ಸಭೆಯ ನಂತರ 2/3 ಭಾಗದಷ್ಟು ಅವಿಶ್ವಾಸ ನಿರ್ಣಯಕ್ಕೆ ಮತಗಳು ಕೂಡ ಬೀಳ್ಬೇಕು. ಆದ್ರೆ ಅಲ್ಲಿ ನಗರಸಭೆಯಲ್ಲಿ ಬಿದ್ದಂತಹ ಒಟ್ಟು ಮತಗಳು 21 ಮತಗಳು JDS ಪಾಲಾದ್ರೆ, ಅಂದ್ರೆ ಅವಿಶ್ವಾಸದ ಪರವಾಗಿ ಪಾಲಾದ್ರೆ, ಅವಿಶ್ವಾಸದ ವಿರುದ್ಧವಾಗಿ ಸುಮಾರು 16 ಮತಗಳು ಕೂಡ ಪಾಲಾಗ್ತವೆ. ಅಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಪ್ರೀತಮ್ ಗೌಡ ಬೆಂಬಲಿಗರು ಜೊತೆಗೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಎಲ್ಲರೂ ಕೂಡ ಅವಿಶ್ವಾಸದ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ. ಅಲ್ಲಿಗೆ ಎಲ್ಲರೂ ಕೂಡ ಏನು ಹಾಲಿ ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ ಏನಿರ್ತಾರೆ ಅವರು ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಕಾರಣರಾಗ್ತಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಒಂದ್ ಕಡೆ ಪ್ರೀತಮ್ ಗೌಡ ಮಾಜಿ ಸಚಿವ HD ರೇವಣ್ಣಗೆ ನೇರವಾಗಿ ಟಾಂಗ್ ಕೊಟ್ಟಂತೆ ಈ ಸ್ಪಷ್ಟವಾದಂತಹ ಸಂದೇಶ ಈಗಾಗಲೇ ಕಾಣಿಸ್ತಾ ಇರುವಂತದ್ದು. ಮೊದಲಿನಿಂದಲೂ ಕೂಡ ರೇವಣ್ಣ ವರ್ಸಸ್ ಪ್ರೀತಮ್ ಗೌಡ ಅನ್ನೋದು ಜಿಲ್ಲೆಯಲ್ಲಿ ಎಲ್ರಿಗೂ ಕೂಡ ಜಗಜ್ಜಾಹೀರಾಗಿರುವಂತಹ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವಾಗ ಒಂದಿಷ್ಟು ಸಣ್ಣ ಪುಟ್ಟ ಸುಳಿವು ಸಿಗುತ್ತೆ, ಆಗ್ಲೇ ಕೂಡ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ರೇವಣ್ಣರವರು ಜಾಸ್ತಿ ಇದೆ, ಕ್ಲಿಯರ್ ಇಲ್ಲ. BJP ರಾಜ್ಯಾಧ್ಯಕ್ಷ ಸೈಡ್ ಅವ್ರಿಗೆ ಹಾಕೊಂಡಿರ್ತಾರೆ ರಸನಗಳು.